ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ್ಟಕ್ಕ ಪುಟ್ಟಕ್ಕ, ಯಾರು? ಅಯ್ಯೋ ಅಮ್ಮರೇ, ನಮಸ್ಕಾರ. ಕೂತ್ಕೊಳ್ಳಿ. ದೇವನಮ್ಮರೇ, ಬರೋಕ್ ಮೊದ್ಲು ಒಂದು ಫೋನ್ ಮಾಡಬಾರ್ದಿತ್ತೆ. ವಾ, ನಿನ್ನ ನೋಡಕ್ ನಾನು ಫೋನ್ ಬೇರೆ ಮಾಡ್ಬಿಟ್ಟು ಬರ್ಬೇಕಾ ಪುಟ್ಟಕ್ಕ? ಹಂಗಲ್ಲ ಅಮ್ಮೋರೆ, ಬರ್ಬೇಕಾರೆ ಯಾವಾಗಲೂ ಫೋನ್ ಮಾಡ್ತಿದ್ರಲ್ಲ, ಅದಕ್ಕೆ ಅಂದೆ. ತಡ್ರಿ, ಹೊಸಿ ಕಾಪಿ ತತ್ತೀನಿ. ಅಯ್ಯಯ್ಯ, ಅದೆಲ್ಲ ಏನು ಬೇಡ ಪುಟ್ಟಕ್ಕ. ಗೋಪಾಲರಾಜಿ ಎಲ್ಲ ಎಲ್ಲಿ ಕಾಣ್ತಿಲ್ವೇ? ಅವಯ್ಯ ತರಕಾರಿ ತರಕ್ಕೆ ಸಂತಕ್ಕೆ ಹೋಗವನಿ. ರಾಜವ್ವ ಮಿಸ್ನಾಗ ನೋಡ್ಕತ್ತಾವಳೆ. ಮನೆನಾಗ ಯಾರೂ ಇಲ್ಲ. ಪುಟ್ಟಕ್ಕಂತವ ಈಸಿಯನ್ನ ಈಗಲೇ ಮಾತಾಡೋದು ಒಳ್ಳೇದು. ಅಮ್ಮರೇ, ಕಾಪಿ ಬೇಡ ಅಂದ್ರೆ ಮಜ್ಜಿಗೆ ತಿಂತ. ಅಯ್ಯೋ, ಬೇಡ ಅಂತ ಹೇಳದ್ನಲ್ಲ ಪುಟ್ಟಕ್ಕ. ನಾನು ಇಂಥವ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಮಾತಾಡಿ. ಅದು ಅಮ್ಮರೇ, ನೀವು ಮಾತಾಡಕ್ಕೆ ಹಿಂದೆ ಮುಂದೆ ವಿಚಾರ ಮಾಡ್ತಾ ಇದ್ದೀರಿ ಅಂದರೆ ಅದೇನೋ ಗಂಭೀರವಾದ ವಿಷಯನೇ ಇರಬೇಕು. ಹೇಳಿ. ಯೋನಿಲ್ಲ ಪುಟ್ಟಕ್ಕ, ನೀನು ಸುಮನ್ ಲಗ್ನನ ಜಗನ್ ಜೊತೆಯಾಗೆ ಮಾಡ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀಯಾ? ಇದ್ಯಾಕಮ್ಮರೇ ಹಿಂಗೆ ಕೇಳ್ತಾ ಇದ್ದೀರಿ? ಗಾಬರಿ ಆಗ್ಬೇಡ ಪುಟ್ಟಕ್ಕ, ಸುಮ್ಕೆ ಹಿಂಗೆ ಮಾತು ಕೇಳ್ದೆ ಆಟೆಯ. ಅಲ್ಲ ಅಮ್ಮವ್ರೆ, ನೀವೇ ಮುಂದೆ ನಿಂತು ಹುಡುಗ ಒಳ್ಳೆಯವನು ಅಂತ ಒಪ್ಪಿಗೆ ಕೊಟ್ಟಿದ್ದೀರಿ. ಶಾಸ್ತ್ರ ಕೇಳೋಕ್ಕೂ ಹೋಗಿ ಬಂದ್ವಿ. ಇನ್ನು ಮುಂದುವರಿದಿದ್ರೆ ಹೆಂಗೆ? ಹಂಗಲ್ಲ ಪುಟ್ಟಕ್ಕ, ನಾನು ಕೇಳ್ತಾ ಇರೋದು, ಒಂದು ವೇಳೆ ಸುಮನ್ ಮನ್ಸ್ನಾಗ ಯಾರೋ ಹುಡುಗ ಇದ್ದು ನೀನು ಇನ್ಯಾರೋ ಹುಡುಗನ ಜೊತೆಗೆ ಅವಳು ಲಗ್ನ ಮಾಡಿಬಿಟ್ರೆ ಅತ್ಯಪ್ಪಾಗಕ್ಕಿಲ್ವೇ? ನೀವು ಯಾವ ವಿಷಯ ಮನಸ್ಸನ್ನ ಇಟ್ಕೊಂಡು ಮಾತಾಡ್ತಿದ್ರಿ ಅಮ್ಮವ್ರೆ? ನೋಡ್ಪುಟ್ಟಕ್ಕ, ಸುತ್ತಿ ಬಳಸಿ ಮಾತಾಡ್ತಾನೆ ಇದ್ರೆ ಮಾತು ಮುಗಿಯೋಕ್ಕಿಲ್ಲ, ಸಮಸ್ಯೆನೂ ಬಗೆಹರಿಯೋಕ್ಕಿಲ್ಲ. ನಾನು ನೇರವಾಗಿ ಹೇಳ್ಬಿಡ್ತೀನಿ. ಸಮಾಧಾನವಾಗಿ ಕೇಳು. ನಮ್ಮ ಸುಮ ಆ ಕೇಶವಪ್ಪನ ಮಗ ಸಚ್ಚಿನ ಪಿರುತಿ ಮಾಡ್ತಾವಳೆ. ಮನಸ್ಸನ್ನ ಸಚ್ಚಿನಕ್ಕೆ ಕೊಟ್ಟು ತಾಳಿ ಕಟ್ಟಕ್ಕೆ ಕುತ್ತಿಗೆನ ಜಗನ್ಗೆ ಕೊಡಬೇಕು ಅಂತ ನಿರ್ಧಾರ ಮಾಡವಳೆ. ಅದಕ್ಕೆ ಕಾರಣ ಅವಳು ನಿನಗೆ ಕೊಟ್ಟಿರೋ ಮಾತು. ನಿನ್ನೆಲ್ಲ ಅಣ್ಣವ ಮಾತಪ್ಪಲ್ಲ. ನೀನು ಯಾರನ್ನ ತೋರಿಸ್ತೀಯೋ ಅವ್ರನ್ನೇ ಮದುವೆ ಆಗ್ತೀವಿ. ಮನ್ಸುಗಳೇ ಒಂದಾಗದೇ ಇರೋ ಲಗ್ನ ಮಸನಕ್ಕೆ ಸಮಾನ. ಈ ಲಗ್ನ ನಾನು ನಿಲ್ಲಿಸ್ಬಿಡು ಪುಟ್ಟಕ್ಕ.